ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಜಿಲ್ಲೆಯಲ್ಲಿ ಬರಪೀಡಿತ ಜಿಲ್ಲೆ ಘೋಷಿಸಲು ಬಿಜೆಪಿಯ ರೈತ ಮೋರ್ಚಾ ಹಗಲು ರಾತ್ರಿ ಧರಣಿ ನಡೆಸುತ್ತಿರುವುದರಿಂದ 3 ಜಿಲ್ಲೆಗಳನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಬೆಳೆ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಸೋಮವಾರ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಗಲು ರಾತ್ರಿ ಧರಣಿ ನಡೆಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈಲ್ವೆ ನಿಲ್ದಾಣ ಎದುರಿಗೆ ಬೆಳಗ್ಗೆ 11:30ಕ್ಕೆ ಆರಂಭವಾದ ಧರಣಿ ಮಂಗಳವಾರ ಬೆಳಗ್ಗೆ 11 ಗಂಟೆವರೆಗೆ ನಡೆಯಲಿದ್ದು, ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅನಿಲ್ ಕುಮಾರ್ ಮೋಹನ್ ನಾಯ್ಡು, ಜಿಲ್ಲೆಯ ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಬೆಳೆಗಳು ಒಣಗಿ ರೈತರಿಗೆ ಮಾಡಿದ್ದ ಹೂಡಿಕೆ ಸಂಪೂರ್ಣ ನಷ್ಟವಾಗುತ್ತಿದೆ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಕೂಡಲೇ ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿದ್ದರು. ರಾಜ್ಯ ಸರ್ಕಾರ ಬೆಳೆ ನಷ್ಟದ ಸಮಗ್ರ ಸಮೀಕ್ಷೆ ನಡೆಸಿ ತುರ್ತು ಪರಿಹಾರ ಘೋಷಿಸಬೇಕು. ರೈತರ ಸಂಕಷ್ಟವನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಧರಣಿಯಲ್ಲಿ YM ಸತೀಶ್, ಸೋಮಲಿಂಗಪ್ಪ, ಸಣ್ಣ ಫಕೀರಪ್ಪ, ಬಿಜೆಪಿ ಬಳ್ಳಾರಿ ನಗರ ಜಿಲ್ಲಾಧ್ಯಕ್ಷ ಗುರು ವೆಂಕಟರಮಣ, ಹನುಮಂತಪ್ಪ, ಮಂಕಿಪಾಲ್, ಗುರು ಲಿಂಗನಗೌಡ, ಏನಾಥ್ ರೆಡ್ಡಿ, ಧರ್ಮಪ್ಪ ನಾಯಕ, ತಿಮ್ಮಪ್ಪ ಗುಡಿಗುಂಟಿ, ಹನುಮಂತು, ವೀರಶೇಖರ್ ರೆಡ್ಡಿ, ಅಡವಿ ಸ್ವಾಮಿ, ಹಂಪಿ ರಾಮಣ್ಣ, ಸುಗುಣ, ಪುಷ್ಪ ಚಂದ್ರಶೇಖರ್, ಡಾಕ್ಟರ್ ಅರುಣ ಅಲಿವೇಲಮ್ಮ, ಜ್ಯೋತಿ, ನಂದಿನಿ ಸೇರಿದಂತೆ ಬಿಜೆಪಿ ಮುಖಂಡರು, ರೈತ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡ್ರ ಬರಗಾಲ ಎಂಬುದು ತೀವ್ರ ಹೋರಾಟ ಗುರಿ ಆಗ್ತಾ ಇದೆ. ಮಳೆ ಇಲ್ಲ, ರೈತರಿಗೆ ಯಾವ ವರ್ಷ ಆಗ್ಲಿಲ್ಲ ಅಷ್ಟು ಅನ್ಯಾಯ ಈ ವರ್ಷ ಆಗ್ತಾ ಇದೆ. ರೈತರ ಬಗ್ಗೆ ಇಡೀ ನಮ್ಮ ದೇಶಕ್ಕೆ ರೈತ ಬೆನ್ನೆಲುಬು ಅಂತಂದು ಏನು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಕರ್ನಾಟಕ ಸರ್ಕಾರ ಏನು ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳು ಆದ ನಂತರ ನಮ್ಮ ಕರ್ನಾಟಕದ ಬಗ್ಗೆ ಗಮನನೇ ಇಲ್ಲ, ರೈತರ ಬಗ್ಗೆ ಅಸಲೇನೆ ಗಮನ ಇಲ್ಲ. ರೈತರು ಎಲ್ಲಿ ನೋಡಿದ್ರೂ ತುಂಬಾ ನೊಂದು ಕಣ್ಣೀರನ್ನು ಕೈತಾ ಇದ್ದಾರೆ. ನಾವೇನ್ ಮೊನ್ನೆ ನಮ್ಮ ವಿರೋಧ ಪಕ್ಷ ಅಶೋಕ್ ಅವರು ಬಂದಾಗ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಮಾಡಿದಾಗ ತುಂಬಾ ರೈತರು ನೊಂದುಕೊಂಡು ಹತ್ತಿರೋದುಂಟು. ಆ ರೈತರಿಗೆ ಅನ್ಯಾಯ ಆಗಿ ರೈತರು ಸಾಯಕಿನ ಮೊದಲನೇ ಇವರು ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅವರು ಮತ್ತು ಕೃಷಿ ಸಚಿವರು ಇಲ್ಲದ ನಂತರ ಯಾವಾಗ ಕೃಷಿ ಸಚಿವರು ಬರ್ತಾರೋ ಯಾವಾಗ ಇಲ್ಲ ಅಂತ ಹೇಳಿ ನಾವು ಇದ್ರ ಬಗ್ಗೆ ಗಮನ ಹರಿಸಿ ರೈತರ ಬಗ್ಗೆ ಇಲ್ಲಂತ ನಿಮ್ಮಂತ ಸರ್ಕಾರ ಇದ್ರೇನು ಬಿಟ್ರೇನು, ಕಾಂಗ್ರೆಸ್ ಸರ್ಕಾರ ಯಾರಿಗೆ ಬೇಕಾಗಿದೆ, ಯಾರಿಗೆ ಬೇಕು? ರೈತರಿಗೆ ಅನ್ಯಾಯ ಆಗ್ತಿರುವಾಗ ಯಾರಿಗೆ ಬೇಕಾಗಿದೆ? ಹಂಗಾಗಿ ನಾವು ಈ ಸರ್ಕಾರವನ್ನು ಧಿಕ್ಕಾರ ಮಾಡ್ತಾ ಇದ್ದೀವಿ. ಹಿಂದಲೇ ಅವರು ಕೃಷಿ ಸಚಿವರನ್ನ ಹುಡುಕಾಡಿ ಮಂತ್ರಿ ಮಾಡಿ ಅಂತ ಹೇಳಿ ನಾವು ಇದ್ರ ಮುಖಾಂತರ ರಾಮಕೃಷ್ಣ ಅಂತ